ನಮ್ಮ ಕೆಲಸ ನಡಿಬೇಕು, ಜನರ ಮನೆ ಸಿಗ್ಬೇಕು ಅಂತೇಳಿ ಸತತವಾದ ಪ್ರಯತ್ನ ಮಾಡಿದರೆ ಅದಕ್ಕೆ ಯಾರೂ ಸಹಕರಿಸ್ತಾ ಇಲ್ಲ. ಅದ್ಬಿಟ್ಟು ಸಂಘಟನೆಯನ್ನು ಒಡೆಯಲಿಕ್ಕೆ, ಸಂಘಟನೆಯನ್ನು ನಾಶ ಮಾಡಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ನೀವು ನಾಶ ಆಗ್ತೀರಿ. ಯಾಕೆಂದ್ರೆ ಬಡವ್ರ ದುಡ್ಡು ತಿಂದಿರಿ, ಬಡವ್ರ ದುಡ್ಡು ಕೊಟ್ಟು ತಿಂದು ಇವತ್ತು ಅವ್ರಿಗೆ ಮನೆ ಇಲ್ಲ ಅಂದ್ರೆ ನೀವು ನಾಶ ಆಗ್ತೀರಿ. ಇವರ ವಿರುದ್ಧ ಯಾರು ನೀವು ಹೋರಾಟ ಮಾಡ್ತಾ ಇದ್ರಲ್ಲ, ಏನ್ ಸಂಘಟನೆ ಮುರುಳಿಸಕ್ಕೆ ಕುತಂತ್ರ ಮಾಡ್ತಾ ಇದ್ರಲ್ಲ, ನೀವು ಖಂಡಿತವಾಗಿ ನಾಶ ಆಗ್ತೀರಿ ಅಂತೇಳಿ ಈ ಸಭೆಯ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಹೋರಾಟ ಇವತ್ತಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಲಿಕ್ಕೆ ನಾವು ಕಾರ್ಯರೂಪ ಮಾಡ್ತೇವೆ. ಕನಿಷ್ಠ ಕಂಟಿನ್ಯೂಸ್ ಆಗಿ ಈ ಒಂದು ಹೋರಾಟ ಈಗಾಗಲೇ ನಾವು ರಾಜ್ಯ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿ ಮನವಿ ಕೊಟ್ಟಿದ್ದೇವೆ, ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟೇವೆ, ಶಾಸಕರಿಗೆ ಕೊಟ್ಟೇವೆ, ಎಲ್ಲರಿಗೂ ಕೊಟ್ಟಾಗಿದೆ. ಮತ್ತೊಮ್ಮೆ ಸಹ ಎಲ್ಲರ ಹತ್ರ ಅಪ್ರೋಚ್ ಮಾಡ್ತೇವೆ. ಈ ನಮ್ಮ ಏನು ಇವತ್ತು 850 ಮನೆಗಳ ಏನು ಕೆಲಸ ನಿಂತಿದೆ, ಆ ಕೆಲಸ ಪ್ರಾರಂಭ ಆಗದೇ ಇದ್ರೆ ಆಗಸ್ಟ್ 15ರೊಳಗೆ ಇನ್ನೂ ಹೋರಾಟಕ್ಕೆ ನಾವು ನಗರಸಭೆ ಒಳಗೆ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಭೆಯ ಮೂಲಕ ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಾರು ಏನಾದರೂ ಮಾತಾಡಿ ನೀವು ತಲೆ ಕೆಡಿಸ್ಕೊಳ್ಬೇಕು. ನೀವು ಸಹ ಈಗ ನೀವು ಮನೆ ಹೋದಾಗ ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಈ ಮನೆ ಪರಿಸ್ಥಿತಿ ದೇವರೇ ಬಲ್ಲ ಏನಾಗ್ತದೆ, ಯಾರೂ ಹೇಳಲಿಕ್ಕಾಗುವುದಿಲ್ಲ. ನಿಮ್ಮ ಸೇಫ್ಟಿ ನೀವು ಆಗಬೇಕು. ಯಾರಾದರೂ ಏನು ಹೇಳ್ತಾರಂತ ನೀವು ಹಾರಿಗೆ ಹೋಗ್ಬೇಕು. ಕಾನೂನುಬದ್ಧವಾದ ರಿಜಿಸ್ಟ್ರೇಷನ್ ಏನೇನಿದೆ ಎಲ್ಲ ಮಾಡ್ಕೊಂಡು ನಿಮ್ಮ ಹತ್ರ ಪೇಪರ್ ಇಡಿ. ಈ ಇಟ್ಟರೆ ನಾಳೆ ಬರುವಂಥ ಸಮಸ್ಯೆ ನಾವು ಎದುರಿಸ್ಬೋದು. ಇಲ್ಲಾಂದರೆ ನಾಳೆ ನೀವು ಮನೆ ಸಿಕ್ಕನ ಹೋಗ್ಕೊಂತೆ ಅಂತ ಹೇಳಿ ಅದು ನಿಮಗೆ ಕಷ್ಟ. ಮತ್ತೊಂದು ಇದರಿಂದ ಏನು ಲಾಸ್ ಆಗ್ತದೆ ಅಂತ ಹೇಳಿ, ಈ ನಿಮ್ಮ ಜೊತೆ ಯಾರು ದುಡ್ಡು ತುಂಬಿದ್ದಾರೆ ಅವ್ರ ಮನೆ ಸಿಗೋದು. ಗುತ್ತಿಗೆದಾರ ಓಪನ್ ಆಗಿ ಹೇಳ್ತಾ ಇದ್ದೇನೆ, ನನಗೆ ದುಡ್ಡು ಕೊಡುವ ಮಟ್ಟ ನಾ ಕೆಲಸ ಪ್ರಾರಂಭ ಮಾಡುವುದಿಲ್ಲ ಅಂತೇಳಿ. ಈಗ ಅವರಿಗೆ ದುಡ್ಡು ಯಾರು ಕೊಡಬೇಕು? ಕೇಂದ್ರ ಸರ್ಕಾರದ ಈಗಾಗಲೇ ಹಣ ಬಿಡುಗಡೆ ಆಗಿದೆ, ರಾಜ್ಯ ಸರ್ಕಾರದ ಹಣ ಬಿಡುಗಡೆ ಆಗಿದೆ. ನೀವು ದುಡ್ಡು ಸುಮಾರು 9 ಕೋಟಿ ತುಂಬಿದ್ದು ಅದು ಆಗಿದೆ. ಈಗ ನಿಮ್ಮ ಮನೆಗಳ ಮೇಲೆ ಸಾಲ ಏನು ತೋಡ್ತಿರಲ್ಲ, ಅದು ಕೊಟ್ಟು ಕೆಲಸ ಮುಂದುವರಿಸಬೇಕು. 1,20,000 ರೂಪಾಯಿ ಏನು ನಿಮ್ಗೆ ಸಾಲ ಆಗ್ತದೆ, ಆ ಸಾಲ ಅಲ್ಲಿ ಹೋದ್ರೆ ನಾವು ಇನ್ನೂ ಹೆಚ್ಚಿನ ಶಕ್ತಿ ಹಚ್ಚಿ ಪ್ರೆಷರ್ ಮಾಡಿ ಕೆಲಸ ಪ್ರಾರಂಭ ಮಾಡ್ಬೋದು. ನೀವು ವಿಚಾರ ಮಾಡಬೇಕು, ನಮ್ಮ ಹಿಂದಿದ್ದವರಿಗೆ ಅನ್ಯಾಯ ಆಗಬಾರ್ದು, ನಮ್ಮ ಹಿಂದಿದ್ದವರಿಗೆ ತೊಂದರೆ ಆಗಬಾರ್ದು. ಅವರು ದುಡ್ಡು ತುಂಬಿದ್ದಾರೆ 70,000, ಸುಮಾರು 896 ಜನ. ಇನ್ನು ಎಷ್ಟೋ ಮನೆ ಫೌಂಡೇಶನ್ ಆಗಿಲ್ಲ. ಇಲ್ಲಿ ಲೆಕ್ಕ ನೋಡಿದ್ರೆ 25,000 ಎಷ್ಟೋ ತುಂಬಿರೋ ಜನ ರೆಕಾರ್ಡ್ ಇಲ್ಲ. ಎಷ್ಟೋ ಜನ 50,000 ತುಂಬಿದ್ದಾರೆ, ಅದೇ ರೆಕಾರ್ಡ್ ಇಲ್ಲ. ಇದೆಲ್ಲ ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆ ಇದೆ. ಅದಕ್ಕಾಗಿ ನಿಮ್ಮದು ಸರಿಯಾದ ರೀತಿಯಲ್ಲಿ ಸಹಕರಿಸಬೇಕು. ನಾವು ಕಾನೂನುಬದ್ಧವಾಗಿ ನಮ್ಮ ಮನೆ ನಮ್ಮ ಹೆಸರಿನಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಹೇಳಿ, ನಿಮ್ಗೇನು ಸಮಸ್ಯೆ ಇದ್ರೆ ನೇರವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ. ನಾವೆಲ್ಲ ನಮ್ಮ ಹೋರಾಟ ಸಮಿತಿಯವರು ನಿಮ್ಮ ಜೊತೆ ಇರ್ತೇವೆ. ಹೋರಾಟ ಸಮಿತಿ ಮಾರಾಟ ಆಗುವುದಿಲ್ಲ. ಆದರೆ ಕೆಲವು ಏನೋ ಪಟ್ಟಾಭದ್ರ ಹಿತಾಸಕ್ತಿಗಳು ಮಾರಾಟ ಆಗ್ತಾರೆ, ಮಂತ್ಲಿ ಕೊಟ್ಟರೆ ಮಾರಾಟ ಆಗ್ತಾರೆ, ಕುಡಾಕ್ ಕೊಟ್ಟರೆ ಮಾರಾಟ ಆಗ್ತಾರೆ ಅಂತ ಈ ಸಂಘಟನೆ ಇಲ್ಲ ಅಂತೇಳಿ ಈ ಸಭೆ ಮೂಲಕ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.